ಸರ್ ಹೇಳಿ ಸರ್, ಈ ಥರದ್ದೊಂದು ನಿರ್ಲಕ್ಷ್ಯವಾಗಿ ಅದು ಎಲ್ಲ ಕುಸಿಯೋ ನೋಡಿ ಸ್ಟಾರ್ಟ್ ಮಾಡಲ ಸರ್? 2-3 ಇಂಚು ಸರ್ ಏನಿಲ್ಲ, ಇದು ಬಂದು ನಮ್ಮ ಬೆಂಗಳೂರು ಅರ್ಧ ಇದು ತಿಪ್ಕೊಂಡಳ್ಳಿ ಕೆರೆಗೆ ಹೋಗ್ತದೆ. ಬೆಂಗಳೂರು ಅರ್ಧ ನೀರು ಇಲ್ಲೇ ಬರ್ತದೆ. ಇದು ಸುಮಾರು 60-65 ಅಡಿ 70 ಅಡಿ ರಾಜಕೀಯ ಅಗಲ ಇದೆ. ಇದನ್ನೆಲ್ಲ ಇವರು ಈ ಥರ ಒತ್ತಿಸಿ ಮುಚ್ಚಿ ಚಿಕ್ಕದು ಮಾಡಿ ಇವತ್ತು ನಾಳೆ ಸಹ ಏನಾದ್ರೂ ಹೆವಿ ನೀರು ಬಂತು ಅಂದರೆ ನಮ್ಮ ಮಾದವರ ಅರ್ಧ ಊರು ಕೊಚ್ಕೊಂಡು ಹೋಗ್ತದೆ. ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಆಫೀಸರ್ಸ್ಗೆ ಎಲ್ಲರಿಗೂ ನಾವು ಮನವಿ ಮಾಡಿ ಸಾಕಾಗಿದೆ. ಆಯ್ತರ ಅದೆಲ್ಲ ಮನಸ್ಸು ನಮಗೆ ಭಾರಿ ಅಧಿಕಾರಿಗಳೇ ಇದ್ರ ಜೊತೆ ಇನ್ವಾಲ್ವ್ ಆಗಿದ್ದಾರಾ, ಏನಾಗಿದ್ದಾರೆ ಅಂತ ಗೊತ್ತಿಲ್ಲ. ಯಾಕೆ ಅಧಿಕಾರಿಗಳು ಕಣ್ಮುಚ್ಕೊಂಡು ಕುಂತವ್ರೆ ಅಂತಲೂ ಗೊತ್ತಿಲ್ಲ. ದಯವಿಟ್ಟು ಈ ಅಧಿಕಾರಿ ನಮಗೆ ಸಾರ್ವಜನಿಕರಿಗೆ ಒಳ್ಳೆ ಮಾಡೋಕ್ಕೋಸ್ಕರ ಬಂದಿಲ್ಲ ಅನ್ನಂಗೆ ಕಾಣ್ತದೆ. ನಾವು ಇದ್ರ ಬಗ್ಗೆ ಸಾಕಷ್ಟು ಎಲ್ಲ ಹೇಳಿ ಎಲ್ಲ ಮಾತಾಡಿದ್ರು ಏನು ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ತಾವುಗಳು ಇದ್ರ ಬಗ್ಗೆ ತಾವಾದರೂ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಟಿ ವಿ ನೈನರು ಅಂತೇಳಿ ತಮ್ಮ ಗಮನಕ್ಕೆ ತಂದಿದ್ದೀವಿ. ದಯವಿಟ್ಟು ಸಾರ್ವಜನಿಕರಿಗೋಸ್ಕರ ಬಿಲ್ಡಿಂಗ್ ಪಕ್ಕದಲ್ಲಿ ಎಲ್ಲ ಇಷ್ಟೊಂದು ಬೀಳ್ಬಿಟ್ಟಿದೆ, 2-3 ಇಂಚು ಬೀಳ್ಬಿಟ್ಟಿರೋದಲ್ಲ ಸರ್. ಅದು ಸಾವು ನೋವಾಗಲ್ವಾ ಸರ್? ಸಾವು ನೋವಲ್ಲ, ಇವತ್ತೆಲ್ಲ ನಾಳೆ ಸಾರ್ವಜನಿಕರಿಗೆ ಭಾರಿ ತೊಂದರೆ ಇದು. ಇವ್ರು ಮಾಡ್ತಾ ಇರೋದು ಯಾರಿಗೂ ಕೇಳ್ದಂಗೆ ಇವರು ಎಲ್ಲರಿಗೂ ಅಧಿಕಾರಿಗಳನ್ನೇ ಜೊತೆಗಾಕೊಂಡು ಕಟ್ತಾ ಇದ್ದಾರೆ ಕನ್ಸೆಷನ್ ಅಂತಲೂ ಗೊತ್ತಿಲ್ಲ. ಬಟ್ ನಮಗೆ ಬಂದಿರೋ ಗಮನ ನಮಗೆ ಸಾರ್ವಜನಿಕರಿಗೆ ಒಳ್ಳೇದಾಗಬೇಕು, ನಾವು ಸಾರ್ವಜನಿಕರಿಗೆ ಚೆನ್ನಾಗಿರಬೇಕು. ಇವ್ರು ಮಾಡ್ತಾ ಇರೋದು ಯಾವುದೇ ಕಾರಣಕ್ಕೂ ಒಳ್ಳೆ ಕೆಲಸ ಮಾಡ್ತಾ ಇಲ್ಲ. ಸರ್, ನಗರಸಭೆ ಕಮಿಷನರಿಗೆ, ಬಿಲ್ ಕಲೆಕ್ಟ್ರುಗಳಿಗೆ, ತಮಗೆ ಎಲ್ಲರ ಗಮನಕ್ಕೂ ಮನವಿ ಮಾಡಿದ್ದೀನಿ. ನಾನೇ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲೂ ಸಹ ಎಲ್ಲ ಅಧಿಕಾರಿಗಳು ನೋಡ್ರಿ ಅಂತಲೂ ಬಿಟ್ಟಿದ್ದೀನಿ. ಇವ್ರು ಯಾವುದೇ ರೀತಿ ಗಮನಕ್ಕೆ ತಾಂತ ಇಲ್ಲ, ಯಾವುದೇ ರೀತಿ ಏನೂ ಮಾಡ್ತಾಯಿಲ್ಲ. ಆಯಿತಾ? ಇಲ್ಲಿ ಕಟ್ಟೋಂಥವ್ರೆಲ್ಲ ಕೋಟೇಶ್ವರಿಯಿಂದ ಅವ್ರಿಗೆ ಬೆದರ್ಕೊಂಡು ಅಧಿಕಾರಿಗಳು ಸರಿ ಕೆಲಸ ಕಾರ್ಯ ಮಾಡ್ತಾಯಿಲ್ಲ. ದಯವಿಟ್ಟು ನೀವಾದ್ರೂ ಇದಕ್ಕೆ ನಮ್ಮ ಸಾರ್ವಜನಿಕರಿಗೋಸ್ಕರ ನೀವು ನಮಗೆ ದಯವಿಟ್ಟು ಒಂದು ಸಹಾಯ ಮಾಡಬೇಕು ಅಂತೇಳಿ ತಮ್ಮ ಗಮನಕ್ಕೆ ತಂದಿದ್ದೀನಿ ಸರ್. ಹ್ಞೂ ಸರ್. ಸರ್, ಸಾವು ನೋವು ಪರಿಹಾರಕ್ಕೆ ನಮ್ಮ ಜನಪ್ರಿಯ ಶಾಸಕರು ಸಹ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಲೆಟ್ರ್ ಹಾಕಿದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಹೇಳಿದ್ದಾರೆ. ಆಯಿತಾ? ಆ ಥರ ಹೇಳಿ ಅವರು ಮನಸ್ತಾಪ ಬೇಜಾರು ಮಾಡ್ಕೊಂಬಿಟ್ಟು ನಮ್ಮ ಶಾಸಕರು ಸುಮಾರು ಸಲ ಎಲ್ಲರಿಗೂ ಮನವಿ ಮಾಡಿದ್ದಾರೆ. ಈ ಥರ ಹಿಂಗೆ ನಡೀತಾ ಇರೋದೆಲ್ಲ ತಪ್ಪಿಸಿ ಅಂತೇಳಿ ಮನವಿ ಮಾಡಿದ್ದಾರೆ. ಯಾರಿಗೂ ಮನವಿಗೂ ಇವ್ರು ಬಗ್ತಾ ಇಲ್ಲ, ತಗ್ತಾ ಇಲ್ಲ. ಆಯ್ತಾ? ಆದ್ದರಿಂದ ಇದನ್ನು ತಾವು ದೊಡ್ಡ ಲೆವೆಲ್ಗೆ ತಗೊಂಡೋಗಿ ಸ್ವಲ್ಪ ಎಲ್ಲರಿಗೂ ಸಾರ್ವಜನಿಕರಿಗೆ ಅವ್ರ ಜಾಗ ಏನಾಯ್ತು ಅವ್ರ ಜಾಗ ನಾವೇನು ಬೇಡ ಅನ್ನಲ್ಲ, ಅವ್ರ ಜಾಗ ಏನಾಯ್ತು ಅವ್ರ ಜಾಗ ತಗೊಳ್ಳಿ. ಬಟ್ ಆದರೆ ನಮಗೆ ಇದು ಇವತ್ತು ಬೆಂಗಳೂರು ಅರ್ಧ ನೀರು ಬರ್ತದೆ. ಇವತ್ತೇನಾದರೂ ಇವ್ರಿಗೆ ಬ್ಲಾಕ್ ಮಾಡ್ಕೊಂಡ್ರೆ ಹಿಂದೆ ಎಲ್ಲ ಕೆರೆ ಮನೆ, ಈಗ ನೋಡಿ ಮೊನ್ನೆ ಚೆನ್ನೈ ಕುಂಬಳ್ಳ ಅರ್ಧ ಊರು ಮುಳುಗೋಯ್ತು ಮಳೆ ಬಂದು. ಆಯ್ತಾ? ಈಗ ಹಿಂಗೆ ಮಾಡಿದ್ದಾರೆ ನೋಡಿ ಸರ್. ಹಿಂಗೆ ಮಾಡಿರೋದನ್ನ ಇವತ್ತೇನಾದ್ರು ನುಗ್ಗಿ ಹಿಂಗೆ ಹೋಯ್ತು ಅಂದರೆ ಈ ಮಾದವರ ಅರ್ಧ ಊರು ಇರಲ್ಲ. ಇವ್ರು ಮಾಡ್ತಾ ಇರೋದು ಈ ಥರ ಮಾಡ್ತಿದ್ದಾರೆ. ಬೆಂಗಳೂರಾಗ ಹೊಡೆಯೋ ಡಮಾಲೇಷನ್ ಎಲ್ಲ ತಂದು ಬೆಂಗಳೂರು ಡಮಾಲೇಷನ್ ಇಲ್ಲಿ ಸುರಿತಾರೆ. ಇವ್ರು ಸುರಿದು ಇವ್ರು ಇರೋದು 6 ಅಡಿಗೆ 12 ಅಡಿ 20 ಅಡಿ 30 ಅಡಿ ಮಾಡ್ಕೊಂಡು ಹಿಂಗೆ ರಾತ್ರಿ ಆಗಲೂ ಕನ್ಸೆಷನ್ ಮಾಡ್ಕೊಂಡು ಜೀವನ ಮಾಡ್ತಾವ್ರೆ. ಇದಕ್ಕೆ ದಯವಿಟ್ಟು ನಮಗೆ ಏನಾದ್ರೂ ಇದ್ರ ಬಗ್ಗೆ ಟಿ ವಿ ನೈನವರು ನಮಗೆ ಒಳ್ಳೇದು ಮಾಡಬೇಕು. ನಮ್ಗೆ ಇದ್ರ ಬಗ್ಗೆ ತಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದೀವಿ. ಇದಕ್ಕೆ ನಮ್ಗೆ ಒಳ್ಳೆ ರೀತಿಯಲ್ಲಿ ಒಂದು ಇದು ಮಾಡಿಕೊಡಿ ಸ್ವಾಮಿ. ಬೈರೇಗೌಡರು ಅಂತೆ ಸರ್, ಮಾದವರ ಬಗ್ಗೆ ಅಳತೆಗೆ ಹೋಗಿತ್ತು, ನಮ್ಮ ಕಡೆಯಿಂದ ರಿಪೋರ್ಟ್ ಹೋಗಿತ್ತು. ಇವತ್ತು ಅಳತೆ ಬಂದಿದ್ದಾರೆ, ಅಳತೆ ಮಾಡ್ತಾರೆ. ಅದು ಸರ್ವೇರ್ ಹೇಳ್ಬೇಕು ಸರ್. ನಮ್ಗೆ ಅದಕ್ಕೆ ಗಡಿ ಗುರ್ತಾಗದಾಗ ಸರ್ವೇರ್ ಹೆಂಗೆ ಗಡಿ ಗುರ್ತು ಮಾಡ್ತಾರೆ ಅದ್ರ ಪ್ರಕಾರ ಹಳ್ಳ ಫಿಕ್ಸ್ ಆಗುತ್ತೆ, ಹಳ್ಳದ ಗಡಿ ಫಿಕ್ಸ್ ಆಗುತ್ತೆ. ಇದು ಇದರಿಂದ ಮುಂದೆ ಬರುತ್ತೆ, ಇದು ಪೂರ್ತಿ ಮುಂದೆ ಇಲ್ಲಿ ಸಿದ್ನೋಸಳ್ಳಿ ಅಂತ ಹೋಗುತ್ತೆ. ಸಿದ್ನೋಸಳ್ಳಿ ಮುಂದೆ ಹೋಗಿ ಅಲ್ಲೋಗಿ ನೆಕ್ಸ್ಟ್ ಅರ್ಕಾವತಿ ನದಿಗೆ ಹಂಗೆ ಜಾಯ್ನ್ ಆಗುತ್ತೆ. ಇದು ಮುಂದೆ ಅರ್ಕಾವತಿ ನದಿಗೆ ಹೋಗಿ ಜಾಯ್ನ್ ಆಗುತ್ತೆ. ಅರ್ಕಾವತಿ ನದಿ ಹಿಂದೆ ಇದರಿಂದ ಬಂದು ಮುಂದಕ್ಕೆ ಅರ್ಕಾವತಿ ನದಿಗೆ ಹೋಗೋಂಥ ಜಾಯ್ನ್ ಆಗುತ್ತೆ ಮುಂದೆ. ಈ ಥರ ನೋಡಿ ಹಳ್ಳನ ಕಿರಿದು ಮಾಡಿ ನೋಡಿ ನೀವು ನಿಂತಿರೋ ಜಾಗ ಕೂಡ ಕುಸಿತಾ ಇದೆ. ಅದೇ ಇದು ನಾವು ಇದ್ರ ಬಗ್ಗೆ ರಿಪೋರ್ಟ್ ಕೊಟ್ಟಿದ್ದೀವಿ. ಈಗಾಗಲೇ ರಿಪೋರ್ಟ್ ಕೊಟ್ಟಿದ್ದೀವಿ. ಆಲ್ರೆಡಿ ತಾಲೂಕು ಆಫೀಸ್ಗೆ ರಿಪೋರ್ಟ್ ಹೋಗಿದೆ. ಅದ್ರ ಮುಖಾಂತರ ತಹಶೀಲ್ದಾರ್ ಇವ್ರಿಗೆ ನಮ್ಮ ಸರ್ವೇರು ಇವ್ರಿಗೆ ಮೌಖಿಕವಾಗಿ ಹೋಗಿ ಆದೇಶ ಮಾಡಿದ್ರು, ನಮಗೂ ಹೇಳಿದರು ಇದು ಅಳತೆ ಹೋಗಿ ಅಂತ. ಅದಕ್ಕೆ ಬಂದಿದ್ದೀವಿ ಇವತ್ತು. ಅಳತೆ ಮಾಡಿ ಗಡಿ ಫಿಕ್ಸೇಷನ್ ಮಾಡಿಬಿಟ್ಟು ಗಡಿ ಫಿಕ್ಸೇಷನ್ ಮಾಡಿ ಕ್ಲೋಸ್ ಮಾಡಿ ಇದನ್ನು. ಇಲ್ಲ ನಮ್ಮ ಈಗಾಗಲೇ ಇದಕ್ಕೆ ಗಡಿ ಫಿಕ್ಸೇಷನ್ಗಾಗಲೇ ಹೋಗಿದೆ. ಇವತ್ತು ಗಡಿ ಫಿಕ್ಸೇಷನ್ ಆಗುತ್ತೆ. ಸರ್ವೇರ್ ಬಂದಿದ್ದಾರೆ, ಗಡಿ ಫಿಕ್ಸೇಷನ್ ಮಾಡಿ ತೆರವುಗೊಳಿಸ್ತೀವಿ. ತೆರವುಗೊಳಿಸ್ತೀವಿ. ಬಿಲ್ಡಿಂಗ್ ಏನಿಲ್ಲ, ಇವರು ಇಲ್ಲಿ ಈ ಥರ ಇದು ಮಾಡ್ಕೊಂಡಿದ್ದಾರೆ. ಬಿಲ್ಡಿಂಗ್ ಏನಿಲ್ಲ, ಬಟ್ ಅದು ಒತ್ತುವರಿ ಬರುತ್ತಾ ಏನೋ ಗೊತ್ತಿಲ್ಲ ನಮ್ಗೆ. ಅದನ್ನು ಸರ್ವೇರ್ಗೆ ಹೇಳಬೇಕು. ಅದು ಹಿಡುವಳಿ ಲ್ಯಾಂಡ್ ಬಿಲ್ಡಿಂಗ್ ಅದು ಒತ್ತುವರಿ ಬರುತ್ತಾ ಅಂತ ಸರ್ವೇರ್ ಈಗ ಏನು ಕೊಡ್ತಾರೋ ಅದನ್ನ ಮುಖಾಂತರ ಮಾಡ್ತೀವಿ. ಅದು ಇವರು ರಸ್ತೆಗೆ ಅದು ನಮ್ಗೆ ಗೊತ್ತಿಲ್ಲ ಸರ್.
ಅದು ನಮ್ಮ ಇಲಾಖೆಯಿಂದ ಇಲ್ಲ ಅದು. ನಿಮ್ಮ ಹೆಸರು? ರವಿನಂದನ್ ಅಂತ ಆರ್ ಐ ದಾಸಂಪುರ ಮಾದವರ ಆರ್ ಐ ಇನ್ಚಾರ್ಜ್ ಆರ್ ಐ ದಾಸಂಪುರ ಇರೋದಿಲ್ಲ ಬೆಂಗಳೂರು ತಾಲೂಕು.